ಬಿರಿಯಾನಿ ಹೋಟ್ಲ್ ಅಷ್ಟೇ. ಬಿರಿಯಾನಿ ದರ್ಬಾರ್. ಆಕ್ಚುಲಿ ನಾವು ನಮ್ಮ ಸ್ಟಾಫ್ ಎಲ್ಲ ಬರ್ಬೇಕಾಯ್ತು, ರಾಯಚೂರಿಂದ ಬಂದಿದ್ರು ಮೊನ್ನೆ. ಅವರು ಬೇಡ ಬಿಸಿಲಿದೆ ಅಂದ್ರು, ಅದರ್ವೈಸ್ ಅವತ್ತೇ ಬರ್ತಿದ್ವಿ ಎಲ್ಲಾರು. ನಾನು ಅದೇ ಟೇಸ್ಟ್ ನೋಡೋಣ ಅಂತ ಇವತ್ತು ಬಂದೇನೆ. ಚೆನ್ನಾಗಿದೆ ಸರ್, ಮಸ್ತ್ ಇದೆ, ಚೆನ್ನಾಗಿದೆ, ಒಳ್ಳೆ ಊಟ ಕೊಡ್ತಾರೆ. ಬಿರಿಯಾನಿ, ಚಿಕನ್ ಬಿರಿಯಾನಿ ತಗೋತೀವಿ, ಮಟನ್ ಬಿರಿಯಾನಿ ತಗೊಂತೀವಿ, ಚಿಕನ್ ಕಬಾಬ್ ತಗೊಂತೀವಿ. ಚೆನ್ನಾಗಿ ಬರ್ಬೋದು ಆರಾಮಿದೆ, ಒಳ್ಳೆ ರುಚಿಯಾಗಿ ಮಾಡ್ತಾರ. ಇಲ್ಲಿ ಬಂದು ಸೇವನೆ ಮಾಡ್ಬೋದು ಊಟನ. ಒಳ್ಳೆ ಊಟ ಚೆನ್ನಾಗಿ ಕೊಡ್ತಾರೆ. ಬಿರಿಯಾನಿ ದರ್ಬಾರ್ ಸಖತ್ ಟೇಸ್ಟ್ ಅಂಡ್ ಒಳ್ಳೆ ಊಟ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಒಳ್ಳೇದಾಗ್ಲಿ. ತುಂಬಾ ಸಂತೋಷ. ನಮಸ್ಕಾರ ವೀಕ್ಷಕರೇ, ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕಿನಲ್ಲಿ ಇದ್ದೀನಿ. ಈ ಕುಷ್ಟಗಿ ತಾಲೂಕಿನಲ್ಲಿ ಬಾಲ್ಯದ ಸ್ನೇಹಿತರು ಇಬ್ರು ಬಾಲ್ಯದಲ್ಲಿ ಸ್ಕೂಲ್ನಲ್ಲಿ ಓದುವಾಗ ಇಬ್ರು ಸ್ನೇಹಿತರಾಗ್ತಾರೆ. ಸ್ಕೂಲ್ನಲ್ಲಿ ಸ್ನೇಹಿತರಾಗಿರ್ತಾರೆ. ಆ ಸ್ಕೂಲಲ್ಲಿ ಸ್ನೇಹಿತರಾಗಿರ್ತಕ್ಕಂತಹ ಇಬ್ಬರು ಸ್ನೇಹಿತರು ಇವತ್ತಿನ ದಿವಸ ಕುಷ್ಟಗಿಯಲ್ಲಿ ಒಂದು ಬಿರಿಯಾನಿ ದರ್ಬಾರ್ ಅಂತಕ್ಕಂತ ಒಂದು ಹೋಟೆಲ್ ಅನ್ನ ಶುರು ಮಾಡಿದ್ದಾರೆ. ವೀಕ್ಷಕರೇ, ಇದರ ಕುರಿತು ಒಂದು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ವೆಲ್ಕಮ್ ಟು ಲೈಫ್ ಕನ್ನಡ ವೀಕ್ಷಕರೇ, ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನೇರವಾಗಿ ಆ ಸ್ನೇಹಿತರನ್ನು ಮಾತಾಡಿಸಿ ಇದರ ಕುರಿತು ಒಂದು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ವೆಲ್ಕಮ್ ಟು ಬದುಕಿನ ಪುಸ್ತಕ. ವೆಲ್ಕಮ್. ಬನ್ನಿ. ನಮಸ್ತೆ ಇವ್ರೆ. ಸರ್ ನಮಸ್ತೆ ಸರ್, ನಮಸ್ತೆ. ಬನ್ನಿ ಸರ್, ಬಂದಿ ತುಂಬಾ ಖುಷಿ ಆಯ್ತು. ಬನ್ನಿ ಒಳಗಡೆ ಹೋಗೋಣ. ಬಿರಿಯಾನಿ ದರ್ಬಾರ್ ಬಗ್ಗೆ ಎಲ್ಲ ಪರಿಚಯ ಮಾಡಿಸ್ಕೊಡ್ತೀನಿ. ಬನ್ನಿ ಸರ್. ಬನ್ನಿ ವೀಕ್ಷಕರೇ, ನಾವು ಬಿರಿಯಾನಿ ದರ್ಬಾರ್ನಲ್ಲಿದ್ದೀವಿ. ಬಿರಿಯಾನಿ ದರ್ಬಾರ್ನ ಮಾಲಕರು ಕೂಡ ನಮ್ಮ ಜೊತೆಗಿದ್ದಾರೆ. ಬನ್ನಿ, ಬಿರಿಯಾನಿ ದರ್ಬಾರ್ನ ಇವತ್ತು ನಾನು ನಿಮ್ಗೆ ತೋರಿಸ್ತೀನಿ. ಕುಷ್ಟಗಿಯಲ್ಲಿ ವಿಶೇಷವಾದಂತಹ ಒಂದು ಬಿರಿಯಾನಿ ದರ್ಬಾರ್ ಮತ್ತೆ ಎಲ್ಲಿ ಕಾಣ ಸಿಗಲ್ಲ. ಬನ್ನಿ, ಸ್ನೇಹಿತರ ಬಿರಿಯಾನಿ ದರ್ಬಾರ್, ಅದ್ರಾಗ ಬೇರೆ. ಯಾಕ್ರಿ? ಬನ್ನಿ. ಹೌದು ಸರ್, ಹೌದು. ಒಂದು ಚಿಕ್ಕ ರೆಸ್ಟೋರೆಂಟ್ ಸರ್, ಚಿಕ್ಕದಾಗಿ ಚೊಕ್ಕವಾಗಿ ಮಾಡಿದೀವಿ. ಸ್ವಚ್ಛತೆನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ. ನೋಡ್ಬೋದು ನೀವೆಲ್ಲ ಕಡೆನು. ಎಲ್ಲರೂ ಯೂನಿಫಾರ್ಮ್ ಹಾಕೊಂಡಿರ್ತಾರೆ, ತಲೆಗೆ ನೆಟ್ ಹಾಕೊಂಡಿರ್ತಾರೆ. ಅಡಿಗೆ ಮನೆಯಲ್ಲೂ ತಲೆಗೆ ನೆಟ್ ಹಾಕೊಂಡು ನಮ್ಮ ಇವರು ಒಂದು ಕೂದಲು ಕೂಡ ಬೀಳಬಾರ್ದು ಅಂತ ಒಂದು ಶುಚಿಯನ್ನ ಕಾಪಾಡಿಕೊಂಡು ನಾವು ಇಲ್ಲಿ ಅಡಿಗೆನ ತಯಾರಿಸ್ತೀವಿ. ಅದೇ ರೀತಿ ಕ್ವಾಲಿಟಿನೂ ಕೂಡ ಕೊಡ್ತೀವಿ, ಗುಣಮಟ್ಟನೂ ಕೂಡ ಕಾಂಪ್ರಮೈಸ್ ಆಗೋದಿಲ್ಲ. ನಾವು ತುಂಬಾ ಚೆನ್ನಾಗಿ ಗುಣಮಟ್ಟನೂ ಕೊಡ್ತೀವಿ. ಬನ್ನಿ ವೀಕ್ಷಕರೇ, ಈಗ ನಾವು ಒಂದು ಸ್ನೇಹಿತರ ಬಿರಿಯಾನಿ ದರ್ಬಾರ್ ಸೆಂಟರ್ನಲ್ಲಿ ಇದ್ದೀನಿ. ಈ ಬಿರಿಯಾನಿ ದರ್ಬಾರ್ ಅನ್ನ ಓಪನ್ ಮಾಡಿರ್ತಕ್ಕಂತಹ ಮೊದಲನೇ ಸ್ನೇಹಿತರನ್ನ ಮಾತಾಡಿಸಿ ಇದ್ರ ಕುರಿತು ಒಂದಷ್ಟು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ. ಹಾಗೆ ಜೊತೆಗೆ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಕಾರ್ಯಕ್ರಮದಲ್ಲಿ ಬಿರಿಯಾನಿ ದರ್ಬಾರ್ ಇವತ್ತಿನ ದಿವಸ, ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಮಾಹಿತಿಯನ್ನ ನಾನು ನಿಮಗೆ ಕೊನೆಗೆ ಹಂಚ್ಕೊಳ್ತೀನಿ. ಮೊದಲಿಗೆ ತಮ್ಮ ಪರಿಚಯದಿಂದ ಶುರುವಾಗಲಿ. ಸರ್, ನನ್ನ ಹೆಸರು ನಾಗರಾಜ್ ಅಂತ. ಥ್ಯಾಂಕ್ ಯು ಸೋ ಮಚ್, ನೀವು ಬಂದು ನಿಮ್ಮ ಅಮೂಲ್ಯವಾದ ಸಮಯವನ್ನ ಇಲ್ಲಿ ಒಂದು ಪರಿಚಯ, ಬಿರಿಯಾನಿ ದರ್ಬಾರ್ನ ಪರಿಚಯ ಮಾಡಕ್ ಬಂದಿರೋದು. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇದೇ ಊರಲ್ಲಿ ಸರ್, ಕುಷ್ಟಗಿಲಿ. ನಾಗರಾಜ್ ಅಂತ ನನ್ನ ಹೆಸರು. ಇಂಜಿನಿಯರಿಂಗ್ ಮುಗೀತು ನನ್ನದು ವಿದ್ಯಾಭ್ಯಾಸ. ಇಂಜಿನಿಯರಿಂಗ್ ಮುಗಿದ ಮೇಲೆ ಆಮೇಲೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಂತ ಓದಿದೆ. ಅಲ್ಲಿ ಸ್ವಲ್ಪ ಯಾಕೋ ಸರಿ ಹೊಂದಲಿಲ್ಲ. ಅದಾದಮೇಲೆ ಮತ್ತೆ ನಾನು ನಂತರ ಬಿಸ್ನೆಸ್ಗೆ ಹೇಳಿದೆ ಸರ್ ಶುರುವಾಗಿ. ಕೊಪ್ಪಳದಲ್ಲಿ ಒಂದು ಚಾಯ್ ಕ್ಲಬ್ ಅಂತಿದೆ, ಅಲ್ಲೂ ಒಂದು ನಡೀತಿದೆ, ಅದನ್ನೂ ಮಾಡ್ತಿದ್ದೀವಿ. ಸೊ ಅದಾದಮೇಲೆ ಒಂದು ಫುಡ್ ಇಂಡಸ್ಟ್ರಿಗೆ ಬರಬೇಕಂತ ಒಂದು ಆಸಕ್ತಿ ಮೊದಲಿಂದನೂ ಇತ್ತು ನನಗೆ, ಇಂಜಿನಿಯರಿಂಗ್ ಇದ್ದಾಗಿಂದನೂ. ಸುಮಾರು ವರ್ಷಗಳ ಕನಸಿದು, ಒಂದು ಹೋಟೆಲ್ ತೆಗಿಬೇಕು, ಜನರಿಗೆ ಒಂದು ರುಚಿಯಾದ ಊಟನ ಉಣಬಡಿಸಬೇಕು ಅಂತ. ಅವಾಗಿಂದ ಕನಸು ಶುರುವಾಗಿದ್ದು ಇವತ್ತು ಒಂದು ಮೊಳಕೆ ಹೊಡೆದು ಚಿಗುರು ಹೊಡಿತಾ ಇದೆ ಸರ್. ಈಗ ಎಂಟ್ರೆನ್ಸಿಗೆ ಬಂದ ತಕ್ಷಣ ನಮಗೆ ಇದು ಕಾಣ ಸಿಗುತ್ತೆ. ನನಗೆ ಇದು ಬಹಳ ಖುಷಿ ಅನಿಸ್ತು. ಎಂಟ್ರೆನ್ಸಿಗೆ ಬಂದ ತಕ್ಷಣ ಬಿರಿಯಾನಿ ದರ್ಬಾರ್, ಇದನ್ನ ಒಂಥರ ಏನಂತಾರ ವಾಲ್ ಪೇಪರ್ ತರ ಆಯ್ತಿದ್ದು. ಇದ್ರ ಬಗ್ಗೆ ಏನ್ ಹೇಳ್ರಿ, ಇದು ಹೆಂಗ ಇದು ಸ್ಟಾರ್ಟ್ ಆಗ್ತಿದ್ದು? ಇದು ಆಕ್ಚುಲಿ ಇದೊಂದು ಸಿಂಪಲ್ ಡಿಸೈನ್ ತರ ಕಾಣಿಸ್ಬೋದು ಸರ್ ನಿಮ್ಗೆ, ಆದ್ರೆ ಇದರಿಂದ ಸುಮಾರು ಒಂದು 10 ದಿನ ನಾವು ವರ್ಕ್ ಮಾಡಿದೀವಿ. ಇದು ಒಂದು ಬ್ಯಾನರ್ ರೆಡಿ ಆಗಕ್ಕೆ, ಇದೊಂದು ಸ್ಟಿಕ್ಕರ್, ಇದೊಂದು ನಮ್ದೊಂದು ಲೋಗೋ ರೆಡಿ ಆಗಕ್ಕೆ ಒಂದು 10 ದಿನ ವರ್ಕ್ ಮಾಡಿದೀವಿ. ಬರೀ ಟ್ರಯಲ್ ಅಂಡ್ ಎರರ್. ಚಾಟ್ ಜಿಪಿಟಿ ಮತ್ತೆ ಕ್ರಿಯೇಟ್ ಮಾಡೋದು, ಕ್ಯಾನೋದಲ್ಲಿ ಕ್ರಿಯೇಟ್ ಮಾಡೋದು, ಮತ್ತೆ ಗೂಗಲ್ ಇಂದ ಇಮೇಜ್ ತಗೊಳ್ಳೋದು, ಮತ್ತೆ ಎಡಿಟ್ ಮಾಡೋದು, ಮತ್ತೆ ಹಾಕೋದು. ಸುಮಾರು ಒಂದು ಏನಿಲ್ಲ ಅಂದ್ರೆ ಒಂದು 500-600 ಸ್ಟಿಕ್ಕರ್ಸ್ ನಾವು ರಿಜೆಕ್ಟ್ ಮಾಡಿ ಕೊನೆಗೆ ಇದನ್ನ ಫೈನಲ್ ಮಾಡಿದ್ವಿ. ಇದು ಫೈನಲ್ ಆಯ್ತು. ಹೌದು, ನನಗೆ ಖುಷಿ ಆಯ್ತು. ಗ್ರ್ಯಾಂಡ್ ಐತಿ ಇದು, ಮಸ್ತನ ಐತೆ. ಬಿರಿಯಾನಿ ದರ್ಬಾರ್ ಮೇಲೆ ಲೆಗ್ ಪೀಸ್ ಇಟ್ಟಿದ್ದೀರಿ, ಆಮೇಲೆ ಚಿಲ್ಲಿ ಇಟ್ಟಿದ್ದೀರಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀರಿ, ಬಾಸುಮತಿ ರೈಸ್ ಅಂತೂ ಎದ್ ಕಾಣಿಸ್ತಾ ಇದೆ.
ಈರುಳ್ಳಿ ಪೀಸಸ್ ಕೂಡ ಕಾಣಿಸ್ತವೆ ಇಲ್ಲಿಂದ. ಹೌದು. ಓಕೆ, ಇದು ನಿಮ್ಮ ಒಂದು ಬಿರಿಯಾನಿ ದರ್ಬಾರಲ್ಲಿ ಎಂಟ್ರನ್ಸ್ ಆದ ತಕ್ಷಣ ಕಾಣುವಂತ ಫಸ್ಟ್ ವ್ಯೂ ಇದು. ಹೌದು ಸರ್, ಹೌದು. ನೀವು ನೋಡ್ಬೋದು, ಇನ್ನೊಂದು ಅಬ್ಸರ್ವ್ ಮಾಡ್ಬೋದು. ಹೇಳಿ. ಎಲ್ಲ ಚಾಕ್ಲೇಟ್ ಕಲರ್ ಸರ್ ಸುತ್ತೋದು, ಮತ್ತೆ ಮರೂನ್ ಮಿಕ್ಸ್ ಇದೆ. ಚಾಕ್ಲೇಟ್ ಎಲ್ಲ ಚಾಕ್ಲೇಟ್ ಎಲ್ಲೋ ಎಲ್ಲೋ ಮತ್ತೆ ಯೂನಿಫಾರ್ಮ್ ಕೂಡ ಮರೂನ್ ಮಿಕ್ಸ್ ಇದೆ. ಎಲ್ಲದಕ್ಕೂ ಒಂದಕ್ಕೊಂದು ಹೊಂದ್ಕೊಳ್ಳುತ್ತೆ ಸರ್. ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರೆ ಇದ್ರೆ ಅಬ್ಸರ್ವ್ ಮಾಡ್ರಿ, ನೀವು ಗಮನಿಸ್ರಿ, ಇದ್ರಲ್ಲಿ ಏನಾದ್ರೂ ಒಂದು ಡಿಫ್ರೆಂಟ್ ಆಗಿ ಕಾಣುತ್ತೆ ಅಂತಂದ್ರೆ ಈ ಪೂರ್ತಿ ಬಾರ್ಡರ್ ನ ನೋಡಿ ಸರ್ ನೀವು. ಈ ಬಾರ್ಡರ್ ನ ಗಮನಿಸಿ ಸರ್ ನೀವು. ಇಲ್ಲಿ ಹಳದಿ ಮತ್ತೆ ಕೆಂಪು ನಮ್ಮ ಕರ್ನಾಟಕದ ಬಾವುಟದ ಸಂಕೇತ ಸರ್ ಇದು. ಇದನ್ನ ಒಂದು ತಲೆಯಲ್ಲಿ ಇಟ್ಕೊಂಡೆ ಮೊದಲು ನಾವು ಈ ಬಾರ್ಡರ್ ನ ಹಾಕಿದ್ದು. ಅಂದ್ರೆ ಕರ್ನಾಟಕದಲ್ಲಿ ಇರೋದು ನಮ್ಮ ಹೋಟೆಲ್, ಅದ್ರ ಒಳಗಡೆನೆ ಇರೋದು ಈ ಬಿರಿಯಾನಿ ದರ್ಬಾರ್. ನಾವು ಕನ್ನಡಿಗರು, ಕರ್ನಾಟಕ ನಮ್ಮ ಹೆಮ್ಮೆ. ಆಬ್ವಿಯಸ್ಲಿ ಬಿರಿಯಾನಿ ದರ್ಬಾರ್ ಅನ್ನೋದು ಒಂದು ರಾಜ್ಯ ಮಟ್ಟಕ್ಕೆ ಮುಟ್ಟಿ ಎಲ್ಲಾ ಕಡೆನೂ ಇನ್ನೂ ವಿಸ್ತಾರವಾಗಲಿ ಅಂತಂದು ನಾವು ಇದನ್ನ ಶುರು ಮಾಡಿದ್ವಿ. ಈ ಒಂದು ಕಾನ್ಸೆಪ್ಟ್ ನ ಅದಕ್ಕೆ ತಗೊಂಡಿದ್ದೇವೆ. ಓಕೆ ವೀಕ್ಷಕರೇ, ಈಗ ಮುಂದೊಂದು ದಿವಸ ನಾಗರಾಜ್ ಅವರೇ ನಿಮ್ಮ ಹೋಟೆಲ್ ಕರ್ನಾಟಕದಲ್ಲಿಯೂ ಕೂಡ ಬಿರಿಯಾನಿ ದರ್ಬಾರ್ ಅಂತಕ್ಕಂಥ ಇನ್ನೂ ಉಪ ಸೆಂಟರ್ಗಳು ಕೂಡ ಓಪನ್ ಆಗಲಿ. ಹಲವಾರು ಮೂಲೆಗಳಲ್ಲಿ ನಮ್ಮ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಕೂಡ ಒಂದೊಂದು ಬಿರಿಯಾನಿ ಸೆಂಟರ್, ಏನು ಬಿರಿಯಾನಿ ದರ್ಬಾರ್ ಅಂತಕ್ಕಂಥ ನಿಮ್ಮ ಸ್ನೇಹಿತರ ಒಂದು ಬಿರಿಯಾನಿ ದರ್ಬಾರ್ ಸೆಂಟರ್ಗಳು ಓಪನ್ ಆಗಲಿ. ಒಳ್ಳೆಯ ಒಂದು ಇದನ್ನು ಮಾಡಿದ್ದೀರಿ, ಒಳ್ಳೆ ವ್ಯೂ, ನಿಮ್ಮದು ಇಮ್ಯಾಜಿನೇಷನ್ ಭಾಳ ಇದೆ. ಇದೇ ಥರ ಒಂದು ಸಣ್ಣದಾಗಿ ಓಪನ್ ಮಾಡಿರ್ತಕ್ಕಂಥ ಬಿರಿಯಾನಿ ದರ್ಬಾರು ಕರ್ನಾಟಕದಲ್ಲಿಯೂ ಕೂಡ ಬೆಳೀಲಿ ಅನ್ನೋದೈತಲ್ಲ, ಅದು ದೊಡ್ಡದು ಒಂದು ಆಸೆ. ಅದು ನೋಡ್ರಿ, ಇದು ಚೆನ್ನಾಗೈತಿ, ಇದು ಒಳ್ಳೆ ವ್ಯೂ. ಮತ್ತೆ ಏನ್ ಹೇಳ್ತೀರಿ? ಈಗ ಟೇಬಲ್ ಕುರ್ಚಿ ಒಂದು ಸ್ಟೋರಿ, ಈ ಡೈನಿಂಗ್ ಟೇಬಲ್ ಮತ್ತೆ ಈ ಚೇರ್ಸ್ ಇನ್ನೊಂದು ಸ್ಟೋರಿ ಇದೆ ಸರ್. ಇದನ್ನ ಹುಡುಕಾಡಕ್ಕೆ, ಇದನ್ನ ಮಾಡಕ್ ನಾವು ಡಿಸೈನ್ ಮಾಡಕ್ ಇದು ಪರ್ಮುಟೇಷನ್ ಕಾಂಬಿನೇಷನ್ ಇದಕ್ಕೆ ಇದು ಸೂಟ್ ಆಗುತ್ತಾ, ಈ ಲೆಗ್ ಸೂಟ್ ಆಗುತ್ತಾ, ಇದೇ ಕಲರ್ ಇರಲ್ಲ, ಎಲ್ಲೋ ಇರ್ಲಿ ವುಡನ್ ಅಂದ್ರೆ ನ್ಯಾಚುರಲ್ ಲುಕ್ ಕೊಡುತ್ತೆ ಇದು. ಮತ್ತೆ ಇದು ಬ್ರೌನ್ ಚೇರ್, ಫಸ್ಟ್ ಬ್ಲಾಕ್ ಅಂತ ಶುರು ಮಾಡಿದ್ವಿ, ಬ್ಲಾಕ್ ಬೇಡ ಸ್ವಲ್ಪ ಆಡ್ ಆಗುತ್ತೆ, ಆಮೇಲೆ ಬ್ರೌನ್ ಅಂತ ಫಿಕ್ಸ್ ಆದ್ವಿ. ಇದನ್ನ ಸುಮಾರು ಕಡೆ ಬೆಂಗಳೂರಲ್ಲಿ ಸುಮಾರು ಕಡೆ ಓಡಾಡಿದ್ವಿ. ಇವೆಲ್ಲ ಫರ್ನಿಚರ್ಸ್ ಬೆಂಗಳೂರಿಂದಾನೇ ತಂದಿದ್ದು ಸರ್ ನಾವು. ಅಲ್ಲಿನೇ ಆರ್ಡರ್ ಕೊಟ್ಟು ರೆಡಿ ಮಾಡಿಸಿ ಟ್ರಾನ್ಸ್ಪೋರ್ಟಿಗೆ ಹಾಕ್ಸಿರೋದು. ಅಲ್ಲಿಂದ ಬಂದಿದ್ದು. ಬಟ್ ಎಷ್ಟು ಅದಾವ ಇವು ಟೋಟಲ್? ಇವು ನಮ್ದು 2 ಸೀಟರ್ದು 2 ಇದಾವೆ ಸರ್. ಇವು 4 ಸೀಟರ್ 7, ಮತ್ತೆ ಒಂದು ಫ್ಯಾಮಿಲಿ ಸೆಕ್ಷನ್ ಅಂತ ಒಂದು 6 ಸೀಟರ್ ಒಂದು. ಈ ಚೇರ್ ನ ಸುಮಾರು ನೋಡಿ ಸರ್, ಆಕ್ಚುಲಿ ಎಲ್ಲಾ ಚೇರ್ಗಳು ಇಲ್ಲಿ 90 ಡಿಗ್ರಿ ಇರ್ತಾವ ಸರ್, ಸ್ಟ್ರೈಟ್ ಇರ್ತಾವ. ನಾವು 15 ಡಿಗ್ರಿ ಬ್ಯಾಕ್ ಮಾಡಿಸಿದ್ವಿ, ಅಂದ್ರೆ ಆರಾಮಾಗಿ ಕೂತ್ಕೊಂಡು ಇಲ್ಲಿ ನೋಡಿ, ಈಗ ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ಒಳ್ಳೆ ಫೀಲ್ ಬರಬೇಕು, ಒಳ್ಳೆ ಫೀಲ್ ಬರ್ಲಿ. ಊಟ ಮಾಡೋವಾಗೆಲ್ಲ ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಲಿ. ಫ್ಯಾಮಿಲಿ ಬಂದಿರ್ತಾರೆ, ಎಲ್ಲಾ ಕಡೆ ಫ್ಯಾನ್ ಹಾಕ್ಸಿದೀವಿ, ಎಲ್ಲ ಕಡೆ ಫ್ಯಾನ್ ಹಾಕ್ಸಿದೀವಿ, ತಣ್ಣಗಿರ್ಲಿ. ಮತ್ತೆ ಇನ್ನೊಂದು ಗ್ರೌಂಡ್ ಫ್ಲೋರ್ ಅಲ್ಲಿ ಇರೋದ್ರಿಂದ ಇಂಥ ಬೇಸಿಗೆಯಲ್ಲಿ ತುಂಬಾ ಚೆನ್ನಾಗಿದೆ ಸರ್. ಆಕ್ಚುಲಿ ಇದು ಅಂದ್ರೆ ತುಂಬಾ ತಂಪಿರುತ್ತೆ, ಮೇಲೆ ಬಿಸಿಲು ಬೀಳೋದಿಲ್ಲ, ಸುತ್ತಮುತ್ತ ಬಿಸಿಲು ಬೀಳೋದಿಲ್ಲ, ಹಾಗಾಗಿ ತುಂಬಾ ತಂಪಿರುತ್ತೆ. ಇಲ್ಲಿ ಆರಾಮಾಗಿ ಬಂದು ಕೂತ್ಕೊಂಡು ಹೋಗ್ಬೋದು. ಒಂದು 5 ನಿಮಿಷ ಜಾಸ್ತಿನೇ ಟೈಮ್ ಸ್ಪೆಂಡ್ ಕೂತ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡಿ ಫ್ಯಾಮಿಲಿ ಜೊತೆಗೆ ಬಂದು, ಮಕ್ಕಳು ಕೂಡ ಬರ್ತವೆ, ಚಿಕ್ಕ ಮಕ್ಕಳು. ಇಲ್ಲಿ ಏನು ನಮ್ದು ಫೇಮಸ್ ಒಂದು ಡಿಶ್ ಇದೆ, ಚಿಕನ್ ಲಾಲಿಪಾಪ್ ಅಂತ. ಆಮೇಲೆ ಒಂದ್ಸಲ ತೋರಿಸ್ತೀನಿ ಸರ್. ಚಿಕನ್ ಲಾಲಿಪಾಪ್ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಹೈದರಾಬಾದ್ ಸ್ಟೈಲ್ ಅಲ್ಲಿ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಮಾತ್ರ ತುಂಬಾ ಇಷ್ಟಪಡ್ತಾರೆ ಸರ್. ಬಿರಿಯಾನಿ ದರ್ಬಾರ್ ಅಂತ ಹೇಳಿ ಇದೊಂಥರ ಸ್ಪೆಷಲ್ ಅನ್ಸುತ್ತೆ ನಮ್ಗೆ. ಇದು ಹೆಂಗ್ ಶುರುವಾತಿದ್ದು ಬಿರಿಯಾನಿ ದರ್ಬಾರ್ ಅಂತ ಮಾಡ್ಬೇಕಂತಾನೆ ಹೆಂಗ್ ಶುರುವಾತಿದ್ದು? ಮೊದಲಿಗೆ ಬಿರಿಯಾನಿ ದರ್ಬಾರ್ ಅಂತಂದ್ರೆ ಬಿರಿಯಾನಿ ದರ್ಬಾರ್ ಅನ್ನೋದು ಹೆಸರು ಇದ್ದಿಲ್ಲ ಸರ್. ಫಸ್ಟ್ ಏನು ನಮ್ಮ ತಲೆಯಲ್ಲಿ ಒಂದು ಹೋಟೆಲ್ ಶುರು ಮಾಡ್ಬೇಕು, ಜನರಿಗೆ ಒಂದು ಒಳ್ಳೆ ಬಿರಿಯಾನಿ ಕೊಡ್ಬೇಕು, ಅದು ತಲೆಯಲ್ಲಿತ್ತು. ಫಸ್ಟ್ ಶುರುವಾಗಿದ್ದು ಹೆಂಗಂತಂದ್ರೆ ಗಂಗಾವತಿಗೆ ಹೋಗಿದ್ವಿ ನಾನು ನನ್ನ ಫ್ರೆಂಡ್, ಒಂದಷ್ಟು ಜನ ಒಂದು ಗೆಳೆಯರ ಬಳಗ ಒಂದು ಗಂಗಾವತಿಗೆ ಹೋಗಿದ್ವಿ. ಅಲ್ಲಿ ಒಂದು ಹೋಟೆಲ್ ಅಲ್ಲಿ ಒಂದು ಬಿರಿಯಾನಿ ತಿಂದ್ವಿ, ತುಂಬಾ ಚೆನ್ನಾಗಿ ಅನ್ಸುತ್ತೆ ಸರ್. ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡುತ್ತೆ ಎಲ್ಲರಿಗೂ. ನಾವು ನಮ್ಮ ಊರಲ್ಲಿ ಒಂದು ಇಲ್ಲವಲ್ಲಪ್ಪ, ಮೊದ್ಲಿಂದನೂ ಆಸೆ ಐತಿ ಒಂದು ಒಳ್ಳೆ ಹೋಟೆಲ್ ತೆಗಿಬೇಕಂತ. ಯಾವ್ದು ವೆಜ್ಜೋ ನಾನ್ ವೆಜ್ಜೋ ಗೊತ್ತಿಲ್ಲ ಸರ್. ಆಕ್ಚುಲಿ ನಮ್ಗೆ ಹೋಟೆಲ್ ಯಾವ್ದು ಮಾಡ್ಬೇಕು, ಒಟ್ಟು ಒಳ್ಳೆ ಊಟ ಹಾಕ್ಬೇಕು ಜನಕ್ಕೆ. ಹಂಗೆ ಶುರುವಾಗಿದ್ದು ಬಿರಿಯಾನಿ ಇಟ್ರೆ ಹೆಂಗೆ, ಕುಷ್ಟಗಿಲಿ ಒಂದು ಒಳ್ಳೆ ಬಿರಿಯಾನಿ, ತುಂಬ ಚೆನ್ನಾಗಿರೋ ಬಿರಿಯಾನಿ ಒಂದು ಶುರು ಮಾಡಿದರೆ ಹೆಂಗೆ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿಂದ ಶುರುವಾಗಿದ್ದು ಆ್ಯಕ್ಚುಲಿ. ಆಮೇಲೆ ಪ್ಲ್ಯಾನ್ ಮಾಡಿದ್ವಿ, ನಾನು ಮತ್ತು ನನ್ನ ಬಾಲ್ಯ ಸ್ನೇಹಿತನಾದಂಥ ಅಕ್ಷಯ್ ಕುಮಾರ್ ಅಂತ ಗೋತಿಗೆ ಅಂತ, ಆತ ನಾನು ಮತ್ತೆ ಶುರು ಮಾಡಿದ್ವಿ. ಅಂದರೆ ಪ್ಲ್ಯಾನ್ ಶುರು ಮಾಡಿದ್ವಿ, ಮಾಡೇ ಬಿಡೋಣ ಅಂತಲ್ಲ, ಫಸ್ಟ್ ನೋಡೋಣ ಹಿಂಗೆ ಮಾಡೋಣ ಹೆಂಗೆ ಅಂತ. ನಾನು ಆಲ್ರೆಡಿ ಬಿಸ್ನೆಸ್ ಫೀಲ್ಡಲ್ಲಿದ್ದೆ. ಹೌದು, ಇದ್ದೂರಲ್ಲಿ ಒಂದಾದರೆ ಚೆನ್ನಾಗಾಗುತ್ತೆ. ಮತ್ತು ಮೊದಲಿಂದನೂ ಆಸೆ ಅಲ್ಲ, ಒಂದು ನನಗೆ ಮೊದಲಿಂದನೂ ಕನಸಿದ್ದು, ಸುಮಾರು ಒಂದು 10-12 ವರ್ಷದಿಂದ ಕನಸು, ಒಂದು ಊಟ ಚೆನ್ನಾಗಿ ಹಾಕ್ಬೇಕು ಅಂತ. ಆಯಿತು ತಡಿ ಪ್ಲ್ಯಾನ್ ಮಾಡೋಣ ಅಂತ ಅಲ್ಲಿಂದ ಶುರುವಾಗಿದ್ದ ಜರ್ನಿ ಇಲ್ಲಿವರೆಗೂ ಕರ್ಕೊಂಡ್ಬಂದು ನಿಂತಿದೆ. ಸುಮಾರು ಪ್ಲ್ಯಾನ್ಸ್ ಆಯಿತು ಸರ್, ಸುಮಾರು ಪ್ಲ್ಯಾನ್ಸ್ ಆಯಿತು, ಟ್ರಯಲ್ ಎರರ್ ಆಯಿತು. ಭಟ್ರನ್ನ ಹುಡುಕಿದ್ದು ನಾವು ಅಷ್ಟಿಷ್ಟೆಲ್ಲ ಕಷ್ಟಪಟ್ಟಿದ್ದು. ಮೊದಲು ಇಲ್ಲೇ ಸುತ್ತಮುತ್ತ ಇರೋರನ್ನ ಕರ್ಸೋಣ ಅಂತ ಬಿರಿಯಾನಿ ಮಾಡೋಕ್ಕೆ. ನಂದೊಂದು ಯೂಟ್ಯೂಬ್ ಚಾನಲ್ ಇತ್ತು ಅಡಿಗೆ, ನನಗೆ ಅಡಿಗೆಯಲ್ಲಿ ತುಂಬ ಇಂಟ್ರೆಸ್ಟ್. ನಿಮ್ಮದು ಯೂಟ್ಯೂಬ್ ಚಾನಲ್? ಹೌದು ಸರ್, ಭರ್ಜರಿ ಭೋಜನ ಅಂತ.
ಹೇಳ್ಬಿಡಿ ನಿಮ್ ಚಾನಲ್ ಹೆಸರು ಹೇಳಿ. ಭರ್ಜರಿ ಭೋಜನ ಅಂತ ಯೂಟ್ಯೂಬ್ ಚಾನಲ್ ಅಂದು ಕನ್ನಡದಲ್ಲಿ ಕುಕಿಂಗ್ ಚಾನಲ್ ಅಂದ್ರೆ ಒಂದು ಅಡಿಗೆ ಚಾನಲ್. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ. ಸುಮಾರು ಒಂದು 6 months ಆಯ್ತು ಅನ್ಸುತ್ತೆ ನಾನು ಶುರು ಮಾಡಿ ಅದನ್ನ. ಇವಾಗ ಸ್ವಲ್ಪ ಇಲ್ಲಿ ನಾವು ಈ ಫೀಲ್ಡ್ ಅಲ್ಲಿ ಬಿದ್ದರೆ ಸ್ವಲ್ಪ ಗ್ಯಾಪ್ ಮಾಡಿದ್ವಿ, ಒಂದು 3 ತಿಂಗಳಿಂದ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಬಟ್ ಮುಂದೆ ಖಂಡಿತ ಬರ್ತದೆ. ಮೊಬೈಲ್ ಅಲ್ಲಿ ಮಾಡಿ ತಿನ್ನಿಸ್ತಿದ್ರಿ ಮೊದಲ. ಹೌದು, ಮೊಬೈಲ್ ಅಲ್ಲಿ ಡಿಶಸ್ ಗಳನ್ನ ತೋರಿಸ್ತಾ ಇದ್ರಿ, ಹೌದು, ಪ್ರೆಸೆಂಟೇಶನ್ ಕೊಡ್ತಾ ಇದ್ರಿ. ಹೌದು. ಬಟ್ ಈಗ ಲೈವ್ ಆಗಿನೇ ಪ್ರೆಸೆಂಟೇಶನ್ ಕೊಡ್ತಾ ಇದ್ರಿ. ನಾವು ಯಾಕೆ ಒಂದು ಬಿರಿಯಾನಿ ದರ್ಬಾರ್ ಶುರು ಮಾಡಬಾರ್ದು ಅಂತ ಹೇಳಿ ನೀವು ಶುರುವಾಗಿದೆ. ಹೌದು ಸರ್. ಓಕೆ, ಇನ್ನು ಮುಂದೆ ಕತೆ ಏನಾಯ್ತು? ಯಾವ ರೀತಿಯಾಗಿ ಈ ಹೋಟೆಲ್ ಆಯ್ಕೆ ಹೆಂಗ್ ಮಾಡ್ಕೊಂಡ್ರಿ? ಯಾವ ರೀತಿಯಾಗಿ ಶುರು ಆಯ್ತಿದ್ದು? ಮೊದಲನೇದಾಗಿ ಪ್ಲಾನ್ ಶುರುವಾಗಿದ್ದು ಒಂದು 3 ಜನರಿಂದ. ನಾನು, ಅಕ್ಷಯ್ ಮತ್ತೆ ಅಜರುದ್ದೀನ್ ಅಂತ ನಾವು 3 ಬಾಲ್ಯ ಸ್ನೇಹಿತರು. ಅವರಿಂದ ಶುರುವಾಗಿದ್ದು. ಪಾಪ ಅಜರುದ್ದೀನ್ ತುಂಬಾ ಹೆಲ್ಪ್ ಮಾಡಿದ್ರು. ಅವರು ಕೂಡ ಈ ಹೋಟೆಲ್ ಈ ಹಂತಕ್ಕೆ ಬಂದಿಲ್ಲ ತುಂಬಾ ಅವರು ಏನು ನಂದೇ ಒಂದು ಹೋಟೆಲ್ ಅನ್ನೋ ತರ ಈಗಲೂ ಹಂಗೆ ಇದಾರೆ. ಅವರು ನಮ್ದೇ ಹೋಟೆಲ್ ಅನ್ನೋ ತರ ಈಗಲೂ ಪ್ಲಾನ್ ನಡೀತಿರ್ತಾವ ಸರ್ ಡೈಲಿ. ಅಲ್ಲಿಂದ ಶುರುವಾಗಿದ್ದು ಪ್ಲೇಸಸ್ ಹುಡ್ಕೋಕ್ ಶುರು ಮಾಡಿದ್ವಿ. ಆಯ್ತು ಬಿರಿಯಾನಿ ಮಾಡೋಣ, ಬಟ್ರಿಲ್ಲ, ಇನ್ನು ಯಾರು ಕುಕಿಂಗ್ ಮಾಡ್ತಾರೆ, ಯಾರು ಏನ್ ಮಾಡ್ತಾರೆ, ಇನ್ನೂ ಏನು ಫಿಕ್ಸ್ ಇಲ್ಲ ತಲೆಯಲ್ಲಿ. ಫಸ್ಟ್ ಪ್ಲೇಸ್ ಹುಡ್ಕೋಣ. ಒಂದು ಶುರು ಮಾಡಿದ್ರೆ ಅದು ಒಂದು ಹಂತಕ್ಕೆ ಬಂದು ನಿಲ್ಲುತ್ತೆ. ಫಸ್ಟ್ ಶುರು ಮಾಡೋದು ಮುಖ್ಯ. ಹಂಗಾಗಿ ಶುರುವಾಗಿದ್ದು ಪ್ಲೇಸ್ ಹುಡ್ಕೋಣ ಅಂತ ಎಲ್ಲ ಕಡೆ ನೋಡಿದ್ವಿ. ಆಮೇಲೆ ನಮ್ಮ ಅದೃಷ್ಟಕ್ಕೆ ಇದೇ ಖಾಲಿ ಇತ್ತು ಇಲ್ಲಿ, ಅಂದ್ರೆ ಕೊಪ್ಪಳ ರೋಡ್ ಹತ್ರ ಇವರು ಕುಡಿತನೆ ಕಾಂಪ್ಲೆಕ್ಸ್, BMK ಕಾಂಪ್ಲೆಕ್ಸ್ ಅಂತ ಇಲ್ಲಿ ಕೆಳಗಡೆ ಖಾಲಿ ಇತ್ತು. ಇದನ್ನ ಮತ್ತೆ ನಾನು ನನ್ನ ಫ್ರೆಂಡ್ಸು ಮತ್ತೆ ಈ ಓನರ್ ಹತ್ರ ಮಾತಾಡಿದ್ವಿ. ಅದನ್ನ ಮತ್ತೆ ಬಗೆಹರಿಸಿ ನಾವು ಫಸ್ಟ್ ಶುರು ಮಾಡಿದ್ವಿ. ಬಟ್ಟರ್ ಇಲ್ಲ, ಇಂಜಿನಿಯರ್ ಇಲ್ಲ, ಯಾರು ಇಲ್ಲ, ನಾವು 3 ಜನನೇ ಫಸ್ಟ್ ಶುರು ಮಾಡಿದ್ವಿ. ಕಿಚನ್ ಇಲ್ಲಿರ್ಬೇಕು, ಇಲ್ಲಿ ಟೇಬಲ್ ಬರಬೇಕು, ಇಲ್ಲಿ ಇದು ಆಗಬೇಕು, POP ಆಗಬೇಕು, ಲೈಟಿಂಗ್ಸ್ ಇಲ್ಲಿ ಬರಲಿ ಎಲ್ಲ ಪ್ಲಾನ್ ಮಾಡಿದ್ವಿ. ಆಮೇಲೆ ಫುಡ್ ಕಾಸ್ಟು ಎಲ್ಲ ಒಂದೊಂದೇ ಶುರು ಮಾಡ್ಕೊತ ಹೋದ್ವಿ. ಆಮೇಲೆ ಇದು ಒಂದು ಹಂತಕ್ಕೆ ಬಂದು ನಿಲ್ತು ಸರ್. ಫರ್ನಿಚರ್ ತೊಗೊಂಡ್ಬಂದ್ವಿ, ಎಲ್ಲ ಸಾಮಾನುಗಳನ್ನ ಶುರು ಮಾಡಿ ತೊಗೊಂಡ್ಬಂದ್ವಿ, ಎಲ್ಲ ವಸ್ತುಗಳನ್ನ ತೊಗೊಂಡ್ಬಂದ್ವಿ. ಬಟ್ರ್ ಬೇಕಲ್ಲ, ಏನ್ ಬಟ್ರ್ ಬೇಕು, ಅಡಿಗೆ ಮಾಡಕ್ ಬಟ್ರ್ ಬೇಕು. ನಾವೇನ್ ಮಾಡಿದ್ವಿ, ಹುಡ್ಕೋಕ್ ಶುರು ಮಾಡಿದ್ವಿ. ಅವಾಗ ಫಸ್ಟ್ ಸುತ್ತಮುತ್ತ ಇಲ್ಲೇ ಹುಡ್ಕೋಣ ಅಂತ, ಇಲ್ಲೇ ನಮ್ಮ ಸುತ್ತಮುತ್ತ ಇಲ್ಲೇ ಎಲ್ಲಾದ್ರೂ ಹುಡ್ಕೋಣ ಚೆನ್ನಾಗಿರ್ತಾರ ಅಂತ ನಾವು ಶುರು ಮಾಡಿದ್ವಿ. ಫಸ್ಟ್ ಕರೆಸಿದ್ದು ಗದಗಿಂದ ಒಬ್ರನ್ನ ಕರೆಸಿದ್ವಿ. ಭಟ್ರು ಕಾಂಟ್ಯಾಕ್ಟ್ ಸಿಕ್ತು ನಮಗೆ. ಇಂಥ ಭಟ್ರು ಚೆನ್ನಾಗಿ ಮಾಡ್ತಾರೆ, ಬಿರಿಯಾನಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಂತಂದು. ಇಂಥ ಹೋಟೆಲ್ನಾಗ ಎಕ್ಸ್ಪೀರಿಯನ್ಸ್ ಐತೆ ಅವ್ರಿಗೆ, ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಐತಿ, ಕೈ ರುಚಿ ಚೆನ್ನಾಗೈತಿ, ನಾವು ತಿಂದು ನೋಡಿವಿ ಅಂತಂದು ಹೇಳಿದ್ರು ಒಬ್ರು. ನಾವು ಕರೆಸಿದ್ವಿ, ಆಯ್ತು ಬರ್ರಿ ಅಂತ. ಪ್ರಭು ತಾಳದನ್ನವ್ರದ್ದು ಒಂದು ಡಾಬಾ ಐತ್ರಿ, ಅವ್ರ ಡಾಬಾದಲ್ಲಿ ನಾವು ಶುರು ಮಾಡಿದ್ವಿ. ಅವ್ರು ಅನುಕೂಲ ಮಾಡಿಕೊಟ್ರು ನಮ್ಗೆ. ಅಲ್ಲಿ ಶುರು ಮಾಡಿದ್ರಿ ಫಸ್ಟ್ ಟ್ರಯಲ್ ಮಾಡಕಲ್ರಿ, ಟ್ರಯಲ್ ಮಾಡ್ಬೇಕಲ್ಲ. ಟ್ರಯಲ್ ಮಾಡಿ ನಾವು ಟೇಸ್ಟ್ ನೋಡ್ಬೇಕಲ್ಲ, ಇಲ್ಲಿ ಜನಕ್ಕೆ ಸೆಟ್ ಆಗುತ್ತೋ ಇಲ್ವೋ, ಟೇಸ್ಟ್ ಹೆಂಗ್ ಕೊಡ್ತಾನ, ಯಾವ್ಯಾವ ಟೈಪ್ ಮಾಡ್ತಾನ, ಅದನ್ನೆಲ್ಲ ನಾವು ನೋಡಕ್ ಶುರು ಮಾಡಿದ್ವಿ. ಇಲ್ಲಿ ಜನಕ್ಕೆ ಸೆಟ್ ಆಗ, ಈಗ ಗದಗ್ನಾಗ ಸೆಟ್ ಆಗ, ಗದಗ್ ಜನ ಊಟ ಮಾಡೋದೇ, ಊಟದ ಶೈಲಿ ಬೇರೆ ಬೇರೆ ಆಗತ್ರಿ. ಬಿರಿಯಾನಿ ಒಳಗನ ಅಲ್ಲಿ ಜಾಸ್ತಿ ಜನ ಮಸಾಲ ಜಾಸ್ತಿ ತಿಂತಿರ್ತಾರ. ಬಾಸ್ಮತಿ ಕೆಲವೊಂದ್ ಕಡೆ ಬಾಸ್ಮತಿ ಜಾಸ್ತಿ ತಿಂತಾರೆ, ನಮ್ ಕಡೆ ಕುಷ್ಟಿಗಳ ಬಾಸ್ಮತಿ ಕಡಿಮೆ ತಿಂತಾರ, ಜೀರಾ ರೈಸ್ ಜಾಸ್ತಿ ತಿಂತಾರ. ಹಂಗಾಗಿ ನಮ್ ಕಡೆ ಸೆಟ್ ಆಗುತ್ತಲ್ಲ ಅಂತ ಕರೆಸಿದ್ವಿ. ಅವ್ರನ್ನ ಮಾಡಿದ್ರು, ಸೂಪರ್ ಆಗಿ ಮಾಡಿಬಿಟ್ರು. ನಾವು ನೋಡಿ ಫುಲ್ ಖುಷಿ ಆಯ್ತು, ಇದಾಗ್ಬಿಟ್ವಿ. ಈಗ ಇದು ನಮಗೆ ಮ್ಯಾಚ್ ಆಗುತ್ತೆ ಪಕ್ಕ ಹೊಡಿತಿದ್ದು ಪಿಕ್ಚರ್. ಫಿಲಮ್ 100 days ಇದು ಪಕ್ಕ ಅಂತ ನಾವು ಶುರು ಆಗ್ಬಿಟ್ವಿ. ಫಿಕ್ಸ್ ಆಗ್ಬಿಟ್ವಿ. ಫಿಕ್ಸ್ ಆದ ತಕ್ಷಣ ಆಯ್ತು ಅಂತ ಅವ್ರನ್ನ ಕಳ್ಸಿದ್ವಿ. ಒಂದಿಷ್ಟು ಕೈಯಾಗ ಅವ್ರು ದುಡ್ಡು ಕೊಟ್ಟು ರಾತ್ರಿ ತಗೊಳಪ್ಪ ಇಟ್ಕೋ ಚೆನ್ನಾಗಿ ಮಾಡಿ ಆಯ್ತು ಮಾಡೋಂತ ಅಂತ ಹೇಳಿ ಕಳ್ಸಿದ್ವಿ. ಆಮೇಲೆ ನಮ್ಮ ತಲೆಯಲ್ಲಿ ಏನು ಬಂತು, ಒಂದ್ಸಲ ಮಾಡಿಸಿವಿ ಟ್ರಯಲ್ ಅವ್ರ ಹತ್ರ. ಹೌದು ಮಾಡ್ಯಾನ, ಇನ್ನೊಂದ್ಸಲ ಟ್ರಯಲ್ ಮಾಡಿಸ್ಬಿಡ, ಇನ್ನೊಂದ್ಸಲ ಮಾಡ್ಸೋಣ. ನಾಳೆ ಫೇಲ್ ಆಗ್ಬಾರ್ದು, ಪರವಾಗಿಲ್ಲ, ಇಲ್ಲಿ ದುಡ್ಡು ವೇಸ್ಟ್ ಆದ್ರೂ ಪರವಾಗಿಲ್ಲ. ಇಲ್ಲಿ ಮಾಡಿಸಿದ್ದು ಒಂದು 2,000-3,000 ವೇಸ್ಟ್ ಆದ್ರೂ ಪರವಾಗಿಲ್ಲ ನಮಗೆ. ನಾಳೆ ಟೇಸ್ಟ್ ಕೆಡಬಾರ್ದು. ನಾಳೆ ಹೋಟೆಲ್ ಶುರು ಮಾಡಿದ್ಮೇಲೆ ಜನಕ್ಕೆ ಏನು ನಾವು ರುಚಿ ಕೊಡ್ಬೇಕಂತಿರ್ತೀವಲ್ಲ, ಅಲ್ಲಿ ಫೇಲ್ ಆಗ್ಬಾರ್ದು. ಹಂಗೆ ಶುರು ಮಾಡಿದ್ವಿ. ಆಯ್ತಂತ ಆಮೇಲೆ ಒಂದು 3 ದಿವಸ ಬಿಟ್ಟು ಅವ್ರನ್ನ ಕರೆಸಿದ್ವಿ. ಮತ್ತೆ ಬಂದರು, ಕಾಲ್ ಮಾಡಿದ್ವಿ, ಸರ್ ಇಲ್ಲ ಇನ್ನೊಂದ್ಸಲ ಟ್ರೈ ಮಾಡಬೇಕು. ಯಾಕೆ ಸರ್ ಮೊನ್ನೆ ಮಾಡಿದ್ದು ಸರಿ ಅನಿಸ್ಲಿಲ್ಲ? ನಾವು ಮಾಡಿದ್ದು ಮೊನ್ನೆ ಇಲ್ರಿ, ಸೂಪರಾಗಿ ಮಾಡಿದ್ರಿ. ನಮ್ಮ ಹುಡುಗ್ರು ಏನಂತವ, ಇನ್ನೊಂದ್ಸಲ ಟ್ರಯಲ್ ಮಾಡಿಸಿ ನೋಡಿಬಿಡೋಣ, ಇನ್ನೊಂದ್ಸಲ ಊಟ ಮಾಡೋಣ, ಸೇಮ್ ಟೇಸ್ಟ್ ಬರುತ್ತಿಲ್ಲ ಅಂತಂದು ಸ್ವಲ್ಪ ಅನುಮಾನ ಮಾಡಾಗುತ್ತೆ. ಕರೆಸಿದ್ವಿ, ಪೂರ್ತಿ ಫ್ಲಾಪ್ ಆಯ್ತಾ? ಫುಲ್ ಫ್ಲಾಪ್ ಫಿಲಮ್. ಚೆನ್ನಾಗಿ ಅನ್ನಿಸ್ಲಿಲ್ಲ ರೀ. ಫಸ್ಟ್ ಟೈಮ್ ತಿಂದಿದ್ದು, ನೆಕ್ಸ್ಟ್ ಟೈಮ್ ಮಾಡಿಸಿ ಚೆನ್ನಾಗಿ ಅನ್ನಿಸ್ಲಿಲ್ಲ ನಮ್ಗೆ. ಏನು ಮಿಸ್ಟೇಕ್ ಆಯಿತು ಎಲ್ಲ ಮಾತಾಡಿದ್ವಿ. ಇಲ್ರಿ ಹಂಗಾಯ್ತು ಹಿಂಗಾಯ್ತು, ಇಲ್ಲ ಅದೇ ಥರ ಮಾಡೀನ್ರಿ ನಾನು, ಇವತ್ತು ಯಾಕೋ ಸ್ವಲ್ಪ ಮಿಸ್ ಹೊಡಿತು. ಅವ್ರಿಗೆ ಗೆಸ್ ಮಾಡೋದಾಗಲಿಲ್ಲ ಏನು ಮಿಸ್ ಆಗೈತೆ ಅಂತ. ನಾವು ಅವಾಗ ಫಿಕ್ಸ್ ಆದ್ವಿ, ಇಲ್ಲಪ್ಪ ಈಗ ಅವ್ರಿಗೆ ಭಟ್ರಿಗೆ ಒಂದು ಕೈ ಹಿಡ್ತಾ ಇರ್ಬೇಕು, ಒಂದು ಹಿಡ್ತಾ ಇರ್ಬೇಕು. ಏನ್ ಮಾಡಿದ್ರೆ ಏನಾಗುತ್ತೆ ಏನಿಲ್ಲ, ಎಲ್ಲಿ ಮಿಸ್ಟೇಕ್ ಆಗತ್ತೆ ಆದ್ರೆ ಗೊತ್ತಾಗ್ಬೇಕು. ನೆಕ್ಸ್ಟ್ ಟೈಮ್ ಆ ಮಿಸ್ಟೇಕ್ನ ತಿದ್ಕೊಂಡು ಮತ್ತೆ ಸರಿ ಮಾಡ್ಕೊಂತಾರೆ. ಈ ಅಸಮಿಗೆ ಸ್ವಲ್ಪ ಯಾಕೋ ಗೊತ್ತನೇ ಆಗ್ತಿಲ್ಲ.
ಆಯ್ತು ಅಂತ ನಾವು ಅವ್ರನ್ನ ಕೈ ಬಿಟ್ವಿ. ಇರ್ಲಿ ರೀ ಏನು ಅನ್ಕೊಳಕ್ ಹೋಗ್ರಿ ಅಂತ ಮತ್ತೊಂದಿಷ್ಟು ಖರ್ಚಿಗೆ ದುಡ್ಡು ಕೊಟ್ಟು ಕೈ ಬಿಟ್ರಿ ಮತ್ತೆ ಕೈ ಬಿಟ್ರಿ ಅವ್ರನ್ನ? ಕೈ ಬಿಟ್ವಿ. ಕೈ ಬಿಟ್ಟಾದ್ಮೇಲೆ ಮತ್ತೆ ದಾವಣಗೆರೆಯಿಂದ ಇನ್ನೊಬ್ಬ ಸಿಕ್ಕ. ದಾವಣಗೆರೆ ಅಂತ ಇದು ಎರಡನೇ ಭಟ್ರು. ಮಿಲಿಟರಿ ಹೋಟೆಲ್ ಅಲ್ಲಿ ಒಬ್ರು ಚೆನ್ನಾಗಿ ಮಾಡ್ತಾರ. ಮಿಲಿಟರಿ ಹೋಟೆಲ್ ಬಿರಿಯಾನಿ ಸೂಪರ್ ಆಗಿ ಮಾಡ್ತಾರ. ಒಂದ್ಸಲ ಟ್ರಯಲ್ ಮಾಡಿ ಅವ್ರು ನೋಡಿ ಅಂತ. ಅವ್ರು ನೋಡಿ ಕರ್ಸಿದ್ವಿ. ಅವ್ರನ್ನ ಕರ್ಸಿದ್ವಿ ಮಾಡಿಸಿದ್ವಿ.